ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಅಜ್ಜಿ ಉದಾಸ್ಲ ಹತ್ರ ಇಡೋಕ್ಕೆ ಹೂವು ಎಲ್ಲ ತಂದಿದ್ರು. ಅದರಲ್ಲಿ ಜಾಸ್ತಿ ತಂದಿದ್ರು ದಾಸವಾಳದ ಹೂವು. ಅದಕ್ಕೋಸ್ಕರ ದಾಸವಾಳ ಟೀ ಮಾಡೋಣ ನಮಗೆ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಕುಡಿಯೋದಿಲ್ಲ, ನಮಗೂ ಮತ್ತು ನಮ್ಮ ಮನೆಯವ್ರಿಗೂ ಹುಡುಗರಿಗೂ ಎಲ್ಲರಿಗೂ ಮಾಡ್ಕೊಳ್ಳೋಣ ಅಂತಂದು ಮಾಡ್ತಾಯಿದ್ದೀನಿ. ದಾಸವಾಳ ಟೀ ಆವಾಗವಾಗ ಮಾಡ್ತಾಯಿರ್ತೀನಿ, ತುಂಬ ಇಷ್ಟ ಆಗುತ್ತೆ ನಮಗೂ ಕೂಡ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ, ಕಲರ್ಫುಲ್ಲಾಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಇಷ್ಟಪಟ್ಟು ಕುಡಿತಾರೆ. ದಾಸವಾಳ ಟೀಯಿಂದ ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಬೆಳಗ್ಗೆಯೇ ದಾಸವಾಳ ಟೀ ಮಾಡ್ತಾಯಿದ್ದೀನಿ. ದಾಸವಾಳ ಟೀ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಹಾಗೆ BP ಶುಗರ್ ಇರೋರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮೇಯ್ನಾಗಿ ಹೆಣ್ಮಕ್ಳಿಗೆ ಪೀರಿಯಡ್ ಪೇಯ್ನ್ ಇರುತ್ತಲ್ಲ, ಅವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ಆವಾಗವಾಗ ನಾನು ಕೂಡ ಈ ಥರ ಹರ್ಬಲ್ ಟೀ ಮಾಡ್ತಾಯಿರ್ತೀನಿ. ದಾಸವಾಳ ಟೀ ಕುಡಿಯೋದ್ರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಇದೆ ಅಂತ ಗೊತ್ತಿರಲಿಲ್ಲ, ತಿಳ್ಕೊಂಡಿರೋದ್ರಿಂದ ಎಲ್ಲ ಮಾಡ್ತಾಯಿರ್ತೀನಿ. ಹಾಗೆ ಏರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ದಾಸವಾಳ ಟೀ ಕುಡಿಯೋದ್ರಿಂದ. ಅಜ್ಜಿ ಯಾರು ಕುಡಿಯೋದಿಲ್ಲ, ನಾನು ನಮ್ಮ ಮನೆಯವರು ಹಾಗೆ ನಮ್ಮ ಮಕ್ಕಳು ಮಾತ್ರ ಕುಡಿತೀವಿ. ಹುಡುಗರಿಗೆ ಕಲರ್ಫುಲ್ಲಾಗಿರೋದ್ರಿಂದ ಅವ್ರು ಕೂಡ ಕುಡಿತಾರೆ. ಹಾಗೆ ಈ ಟೀ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ನಾನು, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಇದ್ದರೆ ಕುಟ್ಟಿ ಹಾಕ್ಕೊಳ್ಳಿ. ನಾನು ಹಾಕಿಲ್ಲ, ಮಕ್ಕಳಿಗೆ ಟೈಮ್ ಆಗುತ್ತೆ ತಿಂಡಿ ಮಾಡೋಕ್ಕೆ ಅಂತಂದು ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಟೀ ಎಲ್ಲ ಆದಮೇಲೆ ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡಿದ್ದಾದಮೇಲೆ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ನಿಂಬೆಹಣ್ಣು ಹಿಂಡ್ತಾ ಇದ್ದರೆ ನೋಡಿ ಕಲರ್ ಎಷ್ಟು ಬೇಗ ಚೇಂಜ್ ಆಗುತ್ತೆ. ಸ್ವಲ್ಪ ಡಾರ್ಕ್ ಆಗಿದ್ದಿದ್ದು ಕಲರು ಲೈಟ್ ಆಗುತ್ತೆ, ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಟೀ. ಇಷ್ಟೇ ಹರ್ಬಲ್ ಟೀ ಮಾಡೋದು. ದಾಸವಾಳ ಟೀ ಮಾಡೋದು ತುಂಬಾ ಈಸಿ. ಹಾಗೆಯೇ ಹೆಣ್ಮಕ್ಳಿಗೆ ಏರ್ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಏರ್ ಗ್ರೋತ್ ಆಗುತ್ತೆ ಅಂದರೆ ದಾಸವಾಳ ಟೀ ದಿನಕ್ಕೆ 2-3 ಸರಿನೇ ಮಾಡ್ಕೊಂಡು ಕುಡಿತಾರೆ. ಹಾಗೆ ನೋಡಿ ಈ ಥರ ಡೆಕೋರೇಷನ್ ಕೂಡ ಮಾಡಿದೆ. ಸ್ವಲ್ಪ ನಿಂಬೆಹಣ್ಣು ಹಚ್ಬಿಟ್ಟು ಆ ಥರ ಇಟ್ಟು ಹುಡುಗರಿಗೆ ನೋಡಿದ್ರೆ ಸಾಕು ನನಗೂ ಕೊಡಬೇಕು ಅಂತ ಕೇಳ್ತಾರೆ, ಅದಕ್ಕೋಸ್ಕರ. ಹಾಗೆ ನೋಡಿ ಮಧ್ಯಾಹ್ನ ಒಂದು 3 ಗಂಟೆ ಮೇಲೇ ಆಗಿತ್ತು. ಏನಂದರೆ ಸೊಪ್ಪು ಸಾಲ್ಟೇಜ್ ಬಂದಿರೋದ್ರಿಂದ ಇದು 2ನೇ ಸರಿ ಸೊಪ್ಪು ತರ್ತಿರೋದು, ರೇಷ್ಮೆ ಸೊಪ್ಪು. ಫಸ್ಟ್ನೇ ಸರಿ ತಂದಿದ್ರು ಆಗುತ್ತೆ ಅಂದ್ಕೊಂಡ್ರು, ಆದರೆ ಇನ್ನು ಸ್ವಲ್ಪ ಬೇಕಾಗಿತ್ತು ಅಂತ ಮತ್ತೆ ಹೋಗಿ ತಗೊಂಡು ಬಂದರು. 3 ಗಂಟೆ ಮೇಲಾಗಿತ್ತು, ಇನ್ನೂ ಊಟ ಕೂಡ ಮಾಡಿಲ್ಲ ಅವರು. ಫಸ್ಟು ಹುಳುಗೆ ಮೇವು ಹಾಕೋಣ ಅಂತಂದು ಹಾಕ್ತಾಯಿದ್ದಾರೆ. ನೋಡಿ ಹುಳ ಎಲ್ಲ ಹೆಂಗೆ ಮೇವೆಲ್ಲ ತಿಂದ್ಬಿಟ್ಟು ಎಲ್ಲ ತಲೆ ಮೇಲೆ ತಲೆ ಎತ್ತೈತೆ ನೋಡ್ತಾ ಊಟ ಇಲ್ಲ ಅಂತವು. ಹೆಂಗೆ ತಲೆನ ಸೊಪ್ಪೆಲ್ಲ ಹಾಕಿದ್ದಾಯಿತು ನೋಡಿ. ನೈಟು ಸ್ವಲ್ಪ ತೆಳ್ಳು ಕೊಟ್ಟಿದ್ರಷ್ಟೇ, ಹಾಗೆ ಬೆಳಗ್ಗೆ ಅಂತೂ ಇಲ್ಲವೇ ಇಲ್ಲ. ಮತ್ತು ಮಧ್ಯಾಹ್ನ ಒಂದು 4 ಗಂಟೆ ಆಗಿತ್ತು. ಇವಾಗ ಮೇವು ತಂದಿದ್ದ ತಕ್ಷಣ ಫಸ್ಟ್ ಪಟ ಅಂತಂದು ಸೊಪ್ಪು ಹಾಕೊಂಬರ್ತಿದ್ವಿ. ನೋಡಿ ಒಂದು ಸೈಡಲ್ಲಿ ಆಲೆನೇ ಮೇವು ಹಾಕಿದ್ವಲ್ಲ, ಫಸ್ಟ್ ಟೈಮ್ ಹಾಕಿರೋ ಕಡೆ ಎಲ್ಲನ ಆಲೆ ಮೇಲ್ಗಡೆ ಬರ್ತಾ ಇದ್ದಾವೆ ಹುಳ ಹರಿದರ್ದು. ಒಂದು ಟೈಮ್ ಮೇವು ಹಾಕಿಲ್ವಲ್ಲ, ಅದಕ್ಕೆ ಅಲ್ಲಿ ಸೌಂಡು ತಿಂತಾ ಇದ್ದಾವಲ್ಲ, ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ. ಎಲ್ಲ ಮೇಲ್ಗಡೆ ಬಂದಿದ್ದಾವೆ ಸೊಪ್ಪಿಗೆ ಹರ್ಕೊಂಡು. ನಾವೊಂದು ಟೈಮ್ ಉಪವಾಸ ಇದ್ರೂ ಇರ್ಬೋದು, ಆದರೆ ರೇಷ್ಮೆ ಹುಳಿಗೆ ಮಾತ್ರ ಉಪವಾಸ ಬಿಡೋಕ್ಕಾಗಲ್ಲ. ಉಪವಾಸ ಬಿಟ್ಟರೆ ಅಂತೂ ಗೂಡು ಬರೋದಿಲ್ಲ. ಅದಕ್ಕೋಸ್ಕರ ಅವಕ್ಕೆ ಫಸ್ಟು ಸೊಪ್ಪು ತಂದಿದ್ದ ತಕ್ಷಣ ಮೇವೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ವಿ. ಕಾಯಿ ಅಡಿಕೆ ಕಾಯಿ ಬಂಗಾರ ರೆಡ್ ಗೋಲ್ಡ್. ಹಾಗೆ ನೋಡಿ ಬಾಳೆಗೊನೆ ಬಗ್ಗಿತ್ತು, ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಆಗುತ್ತೆ ಅಂತಂದು ಬಾಳೆಗೊನೆ ಕಟ್ ಮಾಡಿಕೊಟ್ರು, ತಗೊಂಡು ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಏನಂದರೆ ಇನ್ನು 2 ದಿನ ಇದೆ ಅಷ್ಟೇ, ಹಣ್ಣಾಗುತ್ತೋ ಇಲ್ವೋ ಗೊತ್ತಿಲ್ಲ. ಕಟ್ ಮಾಡ್ಕೊಂಡು ತಗೊಂಡು ಹೋಗೋದಷ್ಟೇ, ಏನು ಮಾಡೋಕ್ಕಾಗಲ್ಲ. ಹಣ್ಣಾದರೆ ಆಗಲಿ, ಇಲ್ಲಾಂದರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡ್ರೆ ಆಯಿತು ಅಂತಂದು ಕಟ್ ಮಾಡಿಕೊಟ್ರು. ಅದು ಪೂರ್ತಿ ಬಗ್ಗಿತ್ತಲ್ಲ, ಇನ್ನೇನು ನೆಲದಾಗ ಬಿದ್ದಿತ್ತಲ್ಲ, ಅದಕ್ಕೆ ಕಟ್ ಮಾಡಿಕೊಟ್ರು. ರಯ್ಯ ಬಾಳೆ ಇವು ಕೊಯ್ಕೊಂಬ್ಲ, ಬಾಳೆ ಎಲೆ ಊಟಕ್ಕೆ ಕೊಯ್ಕೊಬತ್ತೀನಿ ತಡಿ. ಕೈಸ್ ನೋಡಿ ಬಾಳೆ ಎಲೆ ಎಷ್ಟು ಚೆನ್ನಾಗವೆ, ಊಟಕ್ಕೆ ಕೊಯ್ಕೊಂಡು ಹೋಗ್ತೀನಿ ಈಗ. ಸೊ ವಯಸ್ಸು ನೋಡಿ ಇವತ್ತಿನ ಡ್ಯೂಟಿ ಪೂರ್ತಿ ಹೊಲ್ದ ಹತ್ರ. ನಮ್ಮ ಅಜ್ಜಿ ಹಂಗೆ ಕೂತ್ಕೊಂಡೈತದೆ, ಇದು ಬರೀ ಬಿಡ್ತಾ ಇದೆ. ನಮ್ಮ ತಾತನ ಡ್ಯೂಟಿ ಅದು, ಹುಲ್ ಕಿತ್ಕೊಂಡು ಕೂಕೊಂಬತೈತೆ. ನೋಡ್ತ ಮಾತಾಡ್ತಾವ್ರು, ಮಾತಾಡು.
ತತಾವ್ ಹಲೋ ಮಾತಾಡು ಮಾತಾಡ್ತೀನಿ ಮಾತಾಡು ಅಪ್ಪೆ ಅವ್ರು ಕೇಳಿಸ್ಕೊಂತಾರೆ ನೀನು ಮಾತಾಡು ನಿಮ್ಮ ಮಗುಂತಾಗ ಮಾತಾಡು ಮಾತಾಡ್ತೈತ ಎಲ್ಲ ಸಿಕ್ಕಲ್ಲ ಕೇಳಿಸ್ತೈತ್ ಮಾತಾಡಿಲ್ಲಿ ಹಲೋ ಚೆನ್ನಾಗಿದ್ದೀರಾ ಅಂತ ಕೇಳು ಅವ್ರು ಕೇಳಿಸ್ತೈತ್ ನಿನಗೆ ಕೇಳಿಸಲ್ಲ ಓಕೆ. ಅಷ್ಟೇ ಹಲೋ ಮಾತಾಡ್ ಮುಂದ್ಕೆ ಅವ್ರಿಗೆ ಕೇಳಿಸ್ತೈತೆ ಚೆನ್ನಾಗಿದ್ದೀರಾ ಏನು ಎತ್ತ ಅಂತ ಕೇಳು ಮಾತಾಡಿದ್ರೆ ಕೇಳಿದೆ ಮಾತಾಡ್ತಾ ಅವ್ರು ಕೇಳಿಸ್ತೈತೆ ಹೇಳು ಹಲೋ ಹ್ಞೂ ಚೆನ್ನಾಗಿದ್ದೀರಣ್ಣ ಇಲ್ಲ ಬಿಡು. ಗೊತ್ತಾಗ್ಬಿಡ್ತು ತಾತನ್ಗೆ ಸೊ ಗೈಸ್ ನೋಡಿ ಚಂದ್ರಿಕೆ ಎಲ್ಲ ತೊಳೆದಿಟ್ಟಿದ್ದೀವಿ ನೋಡಿ ಪಳ ಪಳ ಮಿಂಚುತ್ತಾವೆ ಇವಾಗ ಈಗ ಚಂದ್ರಿಕೆ ಓದಿಸ್ಬೇಕು ಇವಾಗ ಚಂದ್ರಿಕೆ ಓದಿಸೋರ್ಗು ಇನ್ನೇನು ಕೆಲಸ ಇಲ್ಲ ಗೂಡು ಬರೋವರೆಗೂ ಗೂಡು ಬಿಡಿಸ್ಬೇಕಷ್ಟೆ ತೊಳೆದ್ರೆ ಚೆನ್ನಾಗಿರೋದು ನೀಟಾಗಿ ಇರ್ತೈತಿ ಹ್ಞೂ ಹಾಲು ನೋಡಿ ಬಾಳೆಗೊನೆ ಕೊಡ್ಕೊಂಡು ಬಂದಿಟ್ವಿ. ಅಷ್ಟರಲ್ಲಿ ಚಂದ್ರಿಕೆ ಎಲ್ಲ ಆರ್ಕೊಂಡಿದ್ವು. ಚಂದ್ರಿಕೆ ಒದಿಸ್ತಾ ಇದ್ದೀವಿ. ಒಂದು ಸೈಡಿಂದ ಒದಿಸೋ ಅಷ್ಟರಲ್ಲಿ ಇನ್ನೊಂದು ಸೈಡಿಂದ ಅಲೆ ಹುಳ ಮೇಲೆ ಹರಿದು ಬರ್ತಿದ್ವು. ನಿಂತ್ಕೊಳ್ಳವು ಹಿಂಗೇನ ರೆಡಿ ಆಗೋದು ಹಾಕ್ಕೊಡ್ತೀನಿ ತಡಿ ತಿರ್ಗಾ ಇಲ್ಲಿ ಹಿಂಗೆ ರೆಡಿ ಆಗೋದು ನೀನು ಗಂಡು ಅಲ್ಲಿ ನಿನಗೆ ಹೆಣ್ಣು ಹುಡ್ಕಕ್ಕೆ ಕರ್ಕೊಂಡು ಹೋಗ್ತಾರೆ ನೀನು ನೋಡಿದ್ರೆ ಅಚ್ಚುಕಟ್ಟಕ್ಕೆ ರಾಪೆ ತೆಗ್ದಿಲ್ಲ ಹಾಂ ಹೆಣ್ಣು ಹುಡ್ಕಕ್ಕೆ ಹಾಂ ಸುಮ್ಮನೆ ತೆಗಿ ನೀಟಾಗಿ ತಲೆ ಬಾಚ್ಕೋಬೇಕು ನೀನು ಗಂಡು ಹಾಗೆ ಇದು ನೆಕ್ಸ್ಟ್ ದಿನದ ವ್ಲಾಗು, ಅಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆಯಾ ಆ ದಿನದ ವ್ಲಾಗು. ಏನಂದರೆ ಇವತ್ತು ಸ್ಕೂಲಲ್ಲೇನೋ ಸಂಕ್ರಾಂತಿ ಹಬ್ಬದ್ದು ಪ್ರೋಗ್ರಾಮ್ ಮಾಡ್ತಾರಂತೆ, ಅದಕ್ಕೋಸ್ಕರ ರೆಡಿ ಆಗಿದ್ದ ಅಪ್ಪಿ. ಹಾಗೆ ನೈಟ್ ಹೂವು ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಗೈಸ್ ನೋಡಿ ಮನೆ ಎಲ್ಲ ಅಂದರೆ ಕ್ಲೀನಿಂಗ್ ಅವತ್ತೆ ಎಲ್ಲ ಮಾಡಿದ್ದೆ. ಇವತ್ತೆಲ್ಲ ನೀಟಾಗಿ ಎಲ್ಲ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿದ್ದಾಯಿತು. ಈಗಿನ ಸ್ನಾನ ಮಾಡ್ಕೊಂಡೆ. ಟೈಮ್ ಆಗಲೇ 7:30 ಅಂದ್ಕೊಂಡೇ ಇದ್ದೀನಿ. ಟೈಮ್ ಆಗಲೇ 8:30 ಆಯಿತು. ಫೋಟೋಕ್ಕೆ ನಾಳೆ ಪೂಜೆಗೆ ಹೂವು ಬೇಕಲ್ಲ, ಈ ಹೂವು ಎಲ್ಲ ಕಟ್ಟಿಟ್ಬಿಟ್ರೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಇವಾಗಲೇ ಎಲ್ಲ ನಾನು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಮಾಡಿ ಮಲ್ಕೊಬಿಟ್ರೆ ಬೆಳಗ್ಗೆ ಎದ್ದು ಗೆಣಸು ಅವರೆಕಾಯಿ ಅದೆಲ್ಲ ಬೇಯಿಸ್ಕೊಬಿಟ್ಟು ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಡು ಅಡುಗೆ ಬೇರೆ ಮಾಡ್ಕೋಬೇಕಲ್ಲ, ಅಡುಗೆ ಬೇರೆ ಎಲ್ಲ ಮಾಡ್ಕೋಬೇಕು. ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲ ಈಗಲೇ ಕ್ಲೀನ್ ಮಾಡಿ ದೇವ್ರ ರೂಮ್ ಎಲ್ಲನ ಮಲ್ಕೊಳೋದು. ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು. 4 ಗಂಟೆ ಅಷ್ಟಿಗಿದ್ರೆ ಆಗುತ್ತೆ. ಎಷ್ಟು ಬೇಗ ಎದ್ರೂ ಟೈಮ್ ಆಗೋಗ್ಬಿಡುತ್ತೆ, ಮತ್ತೆ ಲೇಟ್ ಆಗೇ ಆಗುತ್ತೆ. ಒಂದು 5:30 ಅಷ್ಟಿಗೆ ಪೂಜೆ ಮಾಡೋಣ ಅಂದ್ಕೊಂಡು ಎದ್ದೇಳ್ತೀನಿ, ಟೈಮ್ ಆಗೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಹುಡುಗರು ಇನ್ನೂ ಎದ್ದು ಕೂತಿದ್ದಾರೆ. ರೂಮ್ ಎಲ್ಲ ನೆಲ ಒರೆಸಿದ್ದೀನಲ್ಲ, ತ್ಯಾವ ಹಂಗೆ ಇದೆ, ಅದಕ್ಕೋಸ್ಕರ ಎದ್ದು ಕೂತ್ಕೊಂಡಿದ್ದಾರೆ ಇನ್ನೂ. ಹಾಗೆ ನೋಡಿ ಹೂವು ಎಲ್ಲ ಕಟ್ಟಿ ರೆಡಿ ಮಾಡಿಬಿಟ್ಟು ಕಿಚನ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಊಟ ಎಲ್ಲರದು ಆಗೋವರೆಗೂ ಕಿಚನ್ ಕ್ಲೀನ್ ಮಾಡಿರಲಿಲ್ಲ. ಒಂದೇ ಸರಿ ಎಲ್ಲರದು ಊಟ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ಇನ್ನೇನು ಅಂತಂದು ಹಂಗೆ ಬಿಟ್ಟಿದ್ದೆ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವೆಲ್ಲ ಕಟ್ಟಿ ಎತ್ತಿಡೋ ಅಷ್ಟರಲ್ಲಿ 12 ಗಂಟೆ ಆಗೋಯಿತು. ಮತ್ತು ಬೆಳಗ್ಗೆ ಬೇರೆ ಬೇಗ ಎದ್ದೇಳಬೇಕಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.